ರಾಯಚೂರು ನಗರದ ಹೊರವಲಯ ಎಲ್ಬಿಎಸ್ ನಗರ ಸ್ಮಶಾನ ಬಳಿ ರಾಶಿ ಸಿರಿಂಜ್ ಸಿರಾಫ್ ಟ್ಯಾಬ್ಲೆಟ್ ಬಿಸಾಡಿದ ಘಟನೆ. ರಾಯಚೂರು ನಗರದ ಎಲ್ಬಿಎಸ್ ನಗರ ಬಡಾವಣೆಯ ಜಲಾಲ್ ನಗರಕ್ಕೆ ಹೋಗುವ ರಸ್ತೆಯ ಸ್ಮಶಾನದ ಬಳಿಯಲ್ಲಿ ಅವಧಿ ಮುಗಿದ ಕಫ್ ಸಿರಫ್, ಸಿರಿಂಜ್, ಚರ್ಮದ ಮಲಾಮ್ ಸೇರಿ ಅನೇಕ ವೈದ್ಯಕೀಯ ವಸ್ತುಗಳು ತಿಪ್ಪೆಯಲ್ಲಿ ಬೀಸಾಡಿದ ಘಟನೆ ನಡೆದಿದ್ದು, ಅವುಗಳನ್ನು ಪರಿಶೀಲಿಸಿದ ಸಮಾಜ ಸೇವಕರಾದ ವೀರೇಶ್ ರವರು ರಾಶಿ ಸಿರಿಂಜ್, ಚಿಕ್ಕ ಮಕ್ಕಳ ಕೆಮ್ಮಿನ ಸಿರಫ್ ಕಂಡು ಸ್ಥಳೀಯ ಯುವಕರು ಆರೋಗ್ಯ ಇಲಾಖೆಯ ಗಮನಕ್ಕೆ ತಂದಿದ್ದಾರೆ. ಇಲ್ಲಿನ ಡ್ರೀಮ್ಸ್ ಆಸ್ಪತ್ರೆ, ನಮ್ಮ ಕ್ಲಿನಿಕ್ ಸೇರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೊರ ರೋಗಿಗಳಿಗೆ ಔಷಧಿ ಒಂದು ಕೊಟ್ಟರೆ ಮತ್ತೊಂದು ಹೊರಗೆ ತೆಗೆದುಕೊಳ್ಳಲು ಆಸ್ಪತ್ರೆಯ ವೈದ್ಯರು ಚೀಟಿ ಬರೆದು ಕೊಡ್ತಾರೆ. ಆದರೆ ಸ್ಮಶಾನದ ಬಳಿ ತಿಪ್ಪೆಯಲ್ಲಿ ಔಷಧಿ ಬಿಸಾಕಿ ಹಾಳು ಮಾಡಿದ್ದು ಶೋಚನೀಯ ಸಂಗತಿ. ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಬಡಾವಣೆಯ ನಿವಾಸಿ ಈರೇಶ್ ಒತ್ತಾಯಿಸಿದರು. ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲಿಸಿ ಇಲ್ಲಿ ಬಿಸಾಡಿರುವ ಸಿರಿಂಜ್ ಸರ್ಕಾರಿ ಆಸ್ಪತ್ರೆಯದು ಅಲ್ಲ, ಕೆಲವು ಸಿರಪ್ಗಳು ಸ್ಮಶಾನದ ಬಳಿ ತಿಪ್ಪೆಯಲ್ಲಿ ಔಷಧಿ ಬಿಸಾಕಿ ಹಾಳು ಮಾಡಿದ್ದು ಶೋಚನೀಯ ಸಂಗತಿ. ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಬಡಾವಣೆ ನಿವಾಸಿ ಈರೇಶ್ ಒತ್ತಾಯಿಸಿದರು. ಗೌರ್ಮೆಂಟ್ ದುಡ್ಡನ್ನ, ಜನರ ತೆರಿಗೆ ಹಣವನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಅವರು ಇಲ್ಲಿಗ ಕಸದ ತೊಟ್ಟೆಯಲ್ಲಿ ತಂದು ಹಾಕಿದ್ದಾರೆ. ಇದು ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹೋದ್ರೆ ಅಲ್ಲಿ ಹುಡುಗರಿಗೆ ಒಂದು ಟಾನಿಕ್ ಕೊಡ್ತಾರ, ಒಂದು ಟಾನಿಕ್ ಇಲ್ಲ ಹೊರಗಡೆ ತಗಂತಾರ. ಇಲ್ಲಿ ನೋಡಿದ್ರೆ ರೋಡಿಗೆ ತಂದು ಬಿಸಾಕಿದಾರ. ಅವ್ರಿಗೆ ಮಾನ ಮರ್ಯಾದೆ ಇದೇನಾ? ತಾವು ನೋಡ್ಬೋದು, ಇದು ನಾವು ಹೊರಗಡೆ ಒಂದು ಹೋದ್ರೆ 200-300 ರೂಪಾಯಿ ಬಾಳ್ತದ. ಆದ್ರೆ ಮತ್ತೆ ಏನು ಇನ್ನ 2 ವರ್ಷ ಅವಧಿ ಇದ್ರೂ ಸಹ ಇಲ್ಲಿ ಲಕ್ಷಾಂತರ ಮೌಲ್ಯದು ಮೆಡಿಸಿನ್ ತಂದು ದಾರಿಗೆ ಬಿಸಾಕಿದ್ದಾರೆ. ಇದು ರಾಯಚೂರು ಎಲ್ಬಿಎಸ್ 28 ವಾರ್ಡು ರಾಯಚೂರಿನಲ್ಲಿ. ಆದ್ರೆ ನಮ್ಗೆ ನಾಳೆ ಮಾಹಿತಿ ಬಂತು. ನಾವು ಬಂದ ತಕ್ಷಣ ಮತ್ತೆ ನಮ್ಮ ಸಮಾಜ ಸೇವಕಗಳಿಂದ ಎಲ್ಲ ಟೀಮ್ ಬಂದು ಎಲ್ಲ ಮೀಡಿಯಾದ ಬಂಧುಗಳಿಗೆ ಕರೆಸಿ ನಾವು ನಿನ್ನೆ ಮಾಡಿದ್ದೀವಿ. ಆದ್ರೂ ಸಹ ಇವತ್ತು ಗೌರ್ಮೆಂಟ್ ಆಫೀಸರ್ ಅವ್ರು ಯಾರು ಬಂದು ಅಧಿಕಾರಿಗಳು ಬಂದು ಕಳ್ತಲ್ಲಿಂದ ಇದು ಮೆಡಿಸಿನ್ ಚೀಲದಲ್ಲಿ ತುಂಬಿ ಹೋಗಕ ಟ್ರೈ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಬಂದು ಅವರಿಗೆ ಸ್ಟೇ ಮಾಡಿಸಿದೀವಿ, ನಿಂದಿರ್ಸಿದೀವಿ. ಇದು ಯಾರು ಹಾಕಿದ್ದಾರೆ ಅವರಿಗೆ ಶೀಘ್ರದಲ್ಲಿ ಸಸ್ಪೆಂಡ್ ಮಾಡಬೇಕು, ಅವರಿಗೆ ಕೆಲಸದಿಂದ ತೆಗೆದಾಕ್ಬೇಕಂತ. ಏನ್ ಔಷಧಿ? ಸರ್ಕಾರದ ಔಷಧಿ, ಹುಡುಗರಿಗೆ ಕೆಮ್ಮಿಂದು, ಜರುದ್ದು ಹಾಗೂ ಸಿರೇಂಜ್ಗಳು ಬಹಳಷ್ಟು ಔಷಧಿ ದಾರಿ ಪಾಲ್ ಮಾಡಿದ್ದಾರೆ. ಇಲ್ಲಿ ಪಕ್ಕಲಾಗೆ ಒಂದು ಗೌರ್ಮೆಂಟ್ ಸ್ಕೂಲ್ ಐತೆ. ಆ ಚಿಕ್ಕ ಮಕ್ಕಳಲ್ಲಿ ಓದ್ತಾರ. ಅವರು ಇದು ಸಿರೇಂಜ್, ಇದು ಟಾನಿಕ್ ಸಿಹಿ ಇರ್ತದ, ಕುಡಿದ್ರೆ ಅವ್ರಿಗೆ ಏನಾದ್ರೆ ಎಕ್ಸ್ಪೈರ್ ಆಗಿದೆ. ಇಲ್ಲ, ಇನ್ನ 2 ವರ್ಷ ಅವಧಿ ಇದೆ. ಈ ಚಿಕ್ಕ ಮಕ್ಕಳು ಯಾರನ್ನ ದಾರಿ ಹಿಡ್ಕೊಂಡು ಹೋಗೋರ್ನ ಅವ್ರು ಕುಡಿದ್ರೆ ಅವ್ರಿಗೆ ಏನಾದ್ರೆ ಇದಕ್ಕೆ ಯಾರು ಕಾರಣ? ಇಷ್ಟು ಜವಾಬ್ದಾರಿ, ಇದಿಷ್ಟು ನಿರ್ಲಕ್ಷ್ಯತನ ಯಾಕೆ ತೋರಿಸ್ತಾ ಇದ್ದಾರೆ? ಅವರಿಗೆ ಮಾನವೀಯತೆ ಇಲ್ಲ. ಏನಿದೆ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ ನಡೆಸೋಕೋಸ್ಕರ ಇದು ಸ್ಕ್ಯಾಮ್ ಮಾಡ್ತಾ ಇದ್ದೀರಾ. ಮೆಡಿಸಿನ್ ನಮ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ ಸಿಗಬಾರ್ದು, ಹೊರಗಡೆ ಹೋಗಿ ತೋರಿಸ್ಬೇಕು, ಇವರು ಪ್ರೈವೇಟ್ ನಲ್ಲಿ ಹೋಗಿ ತೋರಿಸ್ಬೇಕಂತ ಮಾಡ್ತಿರೋದು ಇದು. ಇವರಿಗೆ ಕಡೆ ಆದಷ್ಟು ಬೇಗ ಸಸ್ಪೆಂಡ್ ಮಾಡಿ ಅವ್ರಿಗೆ ಮನೆಗೆ ಕಳಿಸಿ ಕೊಡ್ಬೇಕಂತ ನಾವು ಸಾರ್ವಜನಿಕರು ಸಮಾಜ ಸೇವಕಗಳಿಂದ ಕೇಳ್ಕೊಂತೀವಿ. ನನ್ನ ಹೆಸರು ಈರೇಶ್. ಸ್ಥಳಕ್ಕೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಭೇಟಿ ನೀಡಿ ಪರಿಶೀಲಿಸಿ ಇಲ್ಲಿ ಬಿಸಾಡಿರುವ ಸಿರಿಂಜ್ ಸರ್ಕಾರಿ ಆಸ್ಪತ್ರೆಯದು ಅಲ್ಲ, ಕೆಲವು ಸಿರಪ್ಗಳು ಸರ್ಕಾರಿ ಆಸ್ಪತ್ರೆಗೆ ಸೇರಿತ್ತು ಮೇಲ್ನೋಟಕ್ಕೆ ಕಾಣುತ್ತಿದೆ. ಇದರ ಬಗ್ಗೆ ತನಿಖೆ ನಡೆಸಿ ಸರ್ಕಾರಿ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ದೆಲ್ಲ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಮಾಜ ಸೇವಕ ವೀರೇಶ್ ಮಾಧ್ಯಮದವರ ಮುಂದೆ ಪ್ರತಿಕ್ರಿಯಿಸಿದರು. ಬ್ಯೂರೋ ರಿಪೋರ್ಟ್ ಗಾರ್ಲದಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.